ಪಂಚ ಗ್ಯಾರಂಟಿಗಳನ್ನು ನಿಭಾಯಿಸಲು ಸರ್ಕಾರ ಹೆಣಗಾಡ್ತಿದೆ. ಹಣ ಹೊಂದಿಸಲು ದಾರಿ ಹುಡುಕ್ತಿರುವ ಸರ್ಕಾರ ಬಿಪಿಎಲ್ ಕಾರ್ಡ್ಗಳನ್ನೇ ಫಿಲ್ಟರ್ ಮಾಡ್ತಿದೆ. ಇತ್ತೀಚೆಗೆ ಚಿಕ್ಕಮಗಳೂರಿನಲ್ಲಿ ಸಾವಿರಾರು ಕಾರ್ಡ್ಗಳನ್ನು ರದ್ದು ಮಾಡಿದ್ದ ಸರ್ಕಾರ ಇದೀಗ ಜಿಲ್ಲೆಗಳಲ್ಲೂ ಅನರ್ಹ ಬಿಪಿಎಲ್ ಕಾರ್ಡ್ಗಳ ಬೇಟೆಗಿಳಿದಿದೆ. ಪಂಚ ಗ್ಯಾರಂಟಿಗಳ ಹೊರೆ ಕಡಿಮೆಗೆ ಮುಂದಾಗಿರೋ ಸರ್ಕಾರ ಅನರ್ಹ ಬಿಪಿಎಲ್ ಫಲಾನುಭವಿಗಳಿಗೆ ಶಾಕ್ ಕೊಡ್ತಿದ್ದಾರೆ. 3 ಜಿಲ್ಲೆಗಳಲ್ಲಿ ಬರೋಬ್ಬರಿ 21,749 ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ಬರೋಬ್ಬರಿ 13,399 ಅನಧಿಕೃತ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ 7,850 ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ. ಇನ್ನು ಚಿಕ್ಕಮಗಳೂರಲ್ಲಿ 5,700, ಗದಗದಲ್ಲಿ 500 ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ. ಆದರೆ ಧಾರವಾಡದಲ್ಲಿ ಮಾತ್ರ 4,000 ಬಿಪಿಎಲ್ ಕಾರ್ಡ್ಗಳನ್ನು ಸಸ್ಪೆಂಡ್ ಮಾಡಿ ನೋಟಿಸ್ ನೀಡಲಾಗಿದೆ. ಉತ್ತರ ಬಂದ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ. ಐಟಿ ಫೈಲ್ ಮಾಡೋರು, ಕಾರು ಇರೋರು, ವಾರ್ಷಿಕ ಆದಾಯ 1,20,000 ಇರೋರ ಪಡಿತರ ಚೀಟಿಗೆ ಆಹಾರ ಇಲಾಖೆ ಬ್ರೇಕ್ ಹಾಕ್ತಿದೆ. ಜೊತೆಗೆ ಅನ್ನಭಾಗ್ಯದಡಿ ಅಕ್ಕಿ ಪಡೆದವರಿಗೆ ದಂಡ ಹಾಕಲು ನಿರ್ಧರಿಸಲಾಗಿದ್ದು, ಬಾಗಲಕೋಟೆಯಲ್ಲಿ ಈವರೆಗೆ 95 ಲಕ್ಷ ದಂಡ ವಸೂಲಿ ಮಾಡಲಾಗಿದೆ. ಗೃಹಲಕ್ಷ್ಮಿಗೆ ದುಡ್ಡಿನ ಕೊರತೆ ಇಲ್ಲ, ತಾಂತ್ರಿಕ ಸಮಸ್ಯೆ. ಗೃಹಲಕ್ಷ್ಮಿಯ 2 ತಿಂಗಳ ಹಣ ವಿಳಂಬ ವಿಚಾರವಾಗಿ ಮಾತನಾಡಿದ ಸಚಿವೆ ಹೆಬ್ಬಾಳ್ಕರ್, ದುಡ್ಡಿನ ಕೊರತೆ ಇಲ್ಲ, ಕೆಲ ತಾಂತ್ರಿಕ ಸಮಸ್ಯೆ ಇದೆ, ಶೀಘ್ರವೇ ಹಣ ಹಾಕ್ತೀವಿ ಅಂತ ಮತ್ತೊಮ್ಮೆ ವಾಗ್ದಾನ ಕೊಟ್ಟಿದ್ದಾರೆ. ದುಡ್ಡಿನ ಸಮಸ್ಯೆ ಕಾಡ್ತಾ ಇಲ್ಲ. ವಿರೋಧ ಪಕ್ಷದವ್ರಿಗೆ ನಾನು ಇಷ್ಟು ಹೇಳ್ತೀನಿ, ಅವ್ರು ಮಾಡಿದಂಥ ಅವೈಜ್ಞಾನಿಕ ದುಡ್ಡಿನ ಹಂಚಿಕೆ, ಕೆಲಸಗಳ ಹಂಚಿಕೆ, ಟೆಂಡರ್ಗಳು ಹೆಚ್ಚು ಕಡಿಮೆ ತಾಂತ್ರಿಕ ದೋಷದಿಂದ ಅಂತ ಹೇಳಿ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ, ಇಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ. ಒಂದ್ ಕಡೆ ಹೊರೆ ಕಡಿಮೆ ಮಾಡಲು ಹೆಣಗಾಡ್ತಿರೋ ಸರ್ಕಾರ, ಮತ್ತೊಂದ್ ಕಡೆ ಗೃಹಲಕ್ಷ್ಮಿ ಹಣ ಕೂಡ ವಿಳಂಬ ಮಾಡ್ತಿದೆ. ಆದರೆ ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.